ನಮ್ ಜೊತೆ ಇವತ್ತು ಈ ತರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಪೂರ್ತಿ ಬ್ಲಾಗ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಹೇ ಗೈಸ್, ವೆಲ್ಕಮ್ ಟು ಮೈ ಅನದರ್ ಮಿನಿ ಬ್ಲಾಗ್. ನಾನು ನಿಮ್ಮ ಗಂಗಾವತಿ ಹುಡುಗ ಅನಿಲ್ ನಾಯಕ್. ನಮ್ ಸಾಹೇಬ್ ನೋಡಿದ್ರೆ ಬೆಳಗ್ಗೆ ಎಳ ಮುಖ ಮಾಡ್ಕೊಂಡು ನಿಂತಿದ್ದ. ನಮ್ ಆರಿಫ್ ಕೂಡ ಬಂದಿದ್ದ. ಅವ್ನ ಹಾಕೊಂಡು ನಾನು ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂದ್ರೆ ಸಣಪುರ್ ಲೇಕ್ಗೆ. ಹೌದು, ಇವತ್ತು ನಾನು ನಿಮ್ಗೆ ಸಣಪುರ್ ಲೇಕ್ ಹತ್ರ ಒಂದು ಹಿಡನ್ ಪ್ಲೇಸ್ ತೋರಿಸ್ತೀನಿ, ಬನ್ನಿ. ಹೋಗ್ತಾ ಇರುವಾಗ ದಾರಿಲಿ ಗಾಡಿ ಕಟ್ ನಿಂತಿತ್ತು. ನಮ್ ಡ್ರೈವರ್ ಅನ್ನ ನೋಡಿದ್ರೆ ಕಷ್ಟ ಪಟ್ಕೊಂಡು ರಿಪೇರಿ ಮಾಡ್ತಾ ಇದ್ದ. ನಮ್ ಗಂಗಾವತಿ ರೋಡ್ ನೋಡಿ ಹೆಂಗಿದೆ. ಮೊನ್ನೆ ತಾನೇ ಹೊಸ ರೋಡ್ ಮಾಡಿದ್ರು, ಈಗ ಅದನ್ನ ಹೊಡೆದಾಕಿ ಮತ್ತೆ ಬ್ರಿಡ್ಜ್ ಕಟ್ಟೋ ಸಲಾಗಿ ರೋಡ್ ಅನ್ನೆಲ್ಲ ಹಾಳು ಮಾಡಾಕಿದ್ದಾರೆ. ಮಳೆಯಿಂದಾಗಿ ನೀರು ನಿಂತು ತುಂಗಾಭದ್ರಾ ಡ್ಯಾಮ್ ಆಗಿದೆ. ಹೊರಗಿಂದ ಬರೋ ಟೂರಿಸ್ಟ್ ಗಳು ಇಂತ ರೋಡ್ ಗಳನ್ನ ನೋಡಿದ್ರೆ ನಮ್ಮ ಗಂಗಾವತಿಗೆ ಕೆಟ್ಟ ಹೆಸರು ಬರುತ್ತೆ. ಈಗ ಸೀಸನ್ ಇರೋ ಕಾರಣದಿಂದ ನಮ್ ಕಡೆ ಈ ತರ ನೆಲ್ಲನ್ನ ರೋಡ್ ಸೈಡ್ ಅಲ್ಲಿ ಒಣಗಾಕಿರ್ತಾರೆ. ಈ ಟೈಮ್ ಅಲ್ಲಿ ಹಸಿರಿನಿಂದ ತುಂಬಿರೋ ಹೊಲ ಗದ್ದೆಗಳೆಲ್ಲ ಆರೆಂಜ್ ಕಲರ್ ಅಲ್ಲಿ ಚೇಂಜ್ ಆಗಿರುತ್ತೆ. ನಮ್ಮ ಗಂಗಾವತಿಲೇ ಇಂತ ವ್ಯೂ ನೋಡಕ್ ಸಿಗುವಾಗ ಬೇರೆ ಊರುಗಳಿಗೆಲ್ಲ ಹೋಗೋದು ಯಾಕೆ ಅನ್ಸುತ್ತೆ? ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದ. ಹಂಗೆ ಗಾಡಿಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಬಂಕ್ ಹತ್ರ ಬಂದಿದ್ವಿ. ನಾವು ನೋಡಿದ್ರೆ ಕ್ಯೂ ಅಲ್ಲಿ ನಿಂತಿದ್ವಿ. ಸೈಡ್ ಇಂದ ಒಬ್ಬ ಒಂದು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟ. ಈ ಹುಡುಗನ್ಗೆ ಏನ್ ತಿಂತ ಇದೀಯ ಅಂತ ಕೇಳಿದ್ರೆ ಹಿಂಗಂತ. ಸೂಪರ್. ಪೆಟ್ರೋಲ್ ಹಾಕ್ಸ್ಕೊಂಡು ಫೋನ್ ಪೇ ಮಾಡಿ ದಾರಿಲಿ ಹೋಗ್ತಾ ಇರುವಾಗ ಒಬ್ಬ ತಾತ ಸಿಕ್ಕಿದ್ರು. ತಾತ ಇದು ಬೆಂಗಳೂರಿಗೆ ಹಿಂಗೆ ಹೋದ್ರೆ ಬೆಂಗಳೂರು ಬರುತ್ತಾ ತಾತ ಅಂತ ಕೇಳಿದಿಕ್ಕೆ ಹಿಂಗೇ ಹೋದ್ರೆ ಕೈ ನೋವು ಬರ್ತದೆ ಅಂತ ಅಂದ್ರು. ತಾತ ಹೇಳಿರೋ ಮಾತಿಗೆ ನಾವು ಸೈಕ್ ಆಗಿ ಫಸ್ಟ್ ನೋಡಕ್ ಹೊರಟ್ವಿ ಆನೆಗುಂದಿ ಹಳೆ ಬ್ರಿಡ್ಜ್ ಇದ್ದ ಜಾಗನ. ಬಂದ್ವಿ ನೋಡಿ ಆನೆಗುಂದಿಯ ಮೊದಲ ಸೇತುವೆ ನಿರ್ಮಿಸಿದ್ದ ಜಾಗಕ್ಕೆ. ಇದನ್ನ ತಳವಾರ ಘಟ್ಟ ಅಂತಾರೆ. ಇದು ಒಂದು ಐತಿಹಾಸಿಕ ಸ್ಥಳ. ಇಲ್ಲಿ ಬಂದ್ರೆ ತುಕ್ಕು ಹಿಡಿದು ಕೆಟ್ಟು ನಿಂತಿರೋ ಬೋಟ್ ನೋಡೋಕು ಸಿಗುತ್ತೆ. ಮತ್ತೆ ಕಟ್ಟಿಗೆ ದೋಣಿಗಳು ಇವೆ. ಈ ಕೆಟ್ಟು ನಿಂತಿರೋ ಬೋಟ್ ಹಿಡ್ಕೊಂಡು ನಮ್ಮ ಮಾರಿ ಖುಷ ಪಡಿತಾ ಇದ್ದ. ಈ ಸ್ಥಳದ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಒಂದು ಕೆಟ್ಟ ಘಟನೆ ನಡೆದಿದೆ. ಆ ಘಟನೆ ಏನಪ್ಪಾ ಅಂದ್ರೆ, ತುಂಬಾ ವರ್ಷಗಳ ಹಿಂದೆ ಈ ಜಾಗದಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡ್ತಾ ಇದ್ರು. ಆ ನಿರ್ಮಾಣ ಮಾಡುವ ಹಂತದಲ್ಲೇ ಆ ಸೇತುವೆ ಮುರಿದು ಬಿದ್ದು ತುಂಬಾ ಜನ ತಮ್ಮ ಪ್ರಾಣವನ್ನೇ ಕಳೆದುಕೊಂಡ್ರು. ಇನ್ನು ಉಳಿದ ಅರ್ಧಂಬರ್ಧ ಸೇತುವೆನ ಇಲ್ಲಿನ ಜನರೇ ಹೊಡೆದಾಕಿದ್ರಂತೆ. ಅವತ್ತಿಂದ ಇಲ್ಲಿನ ಜನರು ಆ ಕಡೆಯಿಂದ ಈ ಕಡೆ ಬರಕ್ಕೆ ಬೋಟ್ ಅನ್ನ ಬಳಸ್ತಾರೆ. ಈ ಜಾಗದ ಬಗ್ಗೆ ತದ್ದನ ಹತ್ರ ಕೇಳಿದ್ವಿ. ಬಿಡ್ಬಿಟ್ರ ಅದ್ನು ಇಲ್ಲಿ ಶೂಟಿಂಗ್ ಆಯ್ತಂದಲ್ಲ ಪುನೀತ್ ರಾಜ್ಕುಮಾರ್ ನೋಡಿ, ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ರಣವಿಕ್ರಮ ಮೂವಿ ಕೂಡ ಇಲ್ಲೇ ಶೂಟ್ ಮಾಡಿದ್ದು. ಜನರನ್ನ ಮತ್ತೆ ವಾಹನಗಳನ್ನ ಇಲ್ಲಿಂದ ಅಲ್ಲಿಗೆ ಹೇಗೆ ಕರ್ಕೊಂಡು ಹೋಗ್ತಾರೆ ನೋಡಿ. ಒಬ್ಬರಿಗೆ 10 ರೂಪಾಯಿ, ಬೈಕಿಗಾದರೆ 20 ರೂಪಾಯಿ. ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗೋದಿಕ್ಕೆ. ಬೋಟ್ ಹೋಗೋದನ್ನ ನೋಡ್ತಾ ಇದೆ. ನಮ್ಮ ಮಾರಿ ಮುಖ ತೊಳಿತಾ ಇದೆ. ನಾನು ಬಿಸ್ಲಿಲ್ತ ಅಂತ ಸ್ವಲ್ಪ ಮುಖನ ತೊಳ್ಕೊಂಡೆ. ಮುಖ ತೊಳ್ಕೊಂಡು ಇಲ್ಲಿ ಬಂದ್ ನೋಡಿದ್ರೆ ನಮ್ಮ ಮಾರಿ ಹೂ ಕೀಳ್ತಾ ಇದ್ದ. ಇಲ್ಲಿ ಬಂದ್ ತುಂಬಾ ಹೊತ್ತಾಗಿತ್ತು ಅಂತ ನಾ ಈ ಜಾಗಕ್ಕೊಂದು ಬೈ ಹೇಳಿ ನಾವು ಕೂಡ ವಾಪಸ್ ಹೋದ್ವಿ. ದಾರಿಯಲ್ಲಿ ಹೋಗ್ತಿರುವಾಗ ನಮ್ಮ ಮಾರಿ ಹೊಟ್ಟೆ ಎಸಿತಾಯ್ತು ಅಂದ. ಅದಕ್ಕೆ ಎಗ್ರೇಸ್ ಅಂಗಡಿ ಹತ್ರ ನಿಂದಿರ್ಸಿದ್ವಿ. ನಾನು ಊಟ ಮಾಡ್ಕೊಂಡ್ ಬಂದಿದ್ದೆ. ಅದಕ್ಕೆ ಆರಿಫ್ಗೊಂದು ಎಗ್ರೇಸ್ ಹೇಳಿ ಸ್ವಲ್ಪ ಈರುಳ್ಳಿ ತಂದಾಕಿದ್ರೆ ಹಿಂಗಂದ. ನಮ್ಮ ಆರಿಫ್ ಬೈ ಎಗ್ರೇಸ್ ತಿಂತ ಡಿ ಬಾಸ್ ಬಗ್ಗೆ ಒಂದು ಡೈಲಾಗ್ ಹೊಡೆದ ನೋಡಿ. ದುಶ್ಮನ್ ಒಬ್ರ ಇಬ್ರ ದುಶ್ಮನ್ ಕಾಂದ್ರೆ ಊರ್ ತುಂಬಾ ಹೆಜ್ಜೆ ಹೆಜ್ಜೆಗೆ ಅವನಿಗೆ ಒಂದ್ ವಂಚಾಗ್ತಾರೆ. ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ವಿಡಿಯೋ ತುಂಬಾ ಉದ್ದ ಇರೋದ್ರಿಂದ ನೆಕ್ಸ್ಟ್ ಪಾರ್ಟ್ ಅಲ್ಲಿ ತರ್ತೀನಿ. ಅಲ್ಲಿವರೆಗೂ ನಮ್ಮ ಜಿ ಟೌನ್ ಬ್ಲಾಗರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.